ಫ್ರೆಂಡ್ಸ್ ಇವತ್ತು ನಾವು ಮಾತಾಡೋಣ ಡೆಡ್ಪೂಲ್ 3 ಫೈನಲಿ ಟೀಸರ್ ನಿನ್ನೆ ರಿಲೀಸ್ ಆಗಿದೆ. ಒಂದು ಮಾರ್ವಲ್ಗೆ ಯಾವ ಥರ ಕಾಂಟೆಂಟ್ ತರಬೇಕಿತ್ತು ಅದೇ ಥರ ಒಂದು ಹೈಪ್ ಇದು ಟೀಸರ್ ತಂದದ. ಬಟ್ ನನಗೆ ಒಂದೇ ವರ್ಲ್ಡ್ ವರಿಗೆ ಎಲ್ಲಿ ಪ್ರೆಸೆಂಟೇಷನ್ ಕೊಟ್ಟಿಲ್ಲ. ವರ್ಲ್ಡ್ ವರಿಗೆ ಒಂದು ಬೇರೆ ಲೆವೆಲ್ದಾಗ ನೋಡ್ಬೇಕಂದ್ರೆ ಎಲ್ಲ ಮಂದಿ ವೇಟ್ ಮಾಡ್ತಿದ್ದು ಇದು ಮೂವಿ ಯಾವಾಗ ಅನೌನ್ಸ್ಮೆಂಟ್ ಕೊಟ್ಟಾರ. ಇದು ಫಸ್ಟ್ ಪಾರ್ಟ್ ಬಂದಿದ್ದು 2015ದಾಗ, ಸೆಕೆಂಡ್ ಪಾರ್ಟ್ ಬಂದಿದ್ದು 2018ದಾಗ. ಎರಡು ಪಾರ್ಟ್ ನಾ ಮೂವಿ ನೋಡಿನ. ಎರಡು ಪಾರ್ಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಆ್ಯಕ್ಷನ್ ಅಂತ ಹುಚ್ಚಪ್ಲೆ ಅಂದ್ರೆ ಡೈಲಾಗ್ ಫಿಲಿಮ್ನಲ್ಲಿ ಇರ್ತಾವಲ್ಲ ಅದೊಂಥರ ನಿಮ್ಮ ದಿಮಾಕ್ಲಸ್ ಹೊರಗೆ ಓದ್ತಾವ ಮಾತುಗಳು. ಆ ಥರ ಫಿಲಿಮ್ನಲ್ಲಿ ಡೈಲಾಗ್ ಇರ್ತಾರೆ. ಫಸ್ಟ್ ಪಾರ್ಟಿಗೆ ಯಾರು ವಾಯ್ಸ್ ಕೊಟ್ಟಿರಲ್ಲ ಫಿಲಿಮ್ಗೂ ಅದು ನನಗೆ ವಾಯ್ಸ್ ಇಷ್ಟ ಆಗಿತ್ತು. ಹಿಂದಿದಾಗ ಮೂವಿ ನೋಡಿದಿನ. ಸೆಕೆಂಡ್ ಪಾರ್ಟ್ ಬಗ್ಗೆ ಮಾತಾಡುವಾಗ ರಣವೀರ್ ಸಿಂಗೇನ ವಾಯ್ಸ್ ಕೊಟ್ಟಿರು ಬಿಲ್ಕುಲ್ ನನಗೆ ಇಷ್ಟ ಆಗಲಿಲ್ಲ. ಅದು ವಾಯ್ಸ್ ಅಂತೀವಲ್ಲ ಸ್ವಲ್ಪ ನನಗೆ ಇಷ್ಟ ಸೂಟಬಲ್ ನನಗೆ ಅನಿಸಲಿಲ್ಲ. डंडे का साइज देख के डर जाऊंगा मैं तो पिछवाड़े में बड़े डंडे ले चुका हूं पर डिज्नी वालों को हजम नहीं होगा. ಮಾರ್ವಲ್ಸ್ ರೀಸೆಂಟ್ಲಿ ಎಷ್ಟೋ ಮೂವಿಗಳು ರಿಲೀಸ್ ಆಗ್ಯಾವ. ಎಲ್ಲೋ ಮೂವಿ ಫ್ಲಾಪ್ ಅದು ಇಲ್ಕೋ ಥೋಡೆ ಆವ್ರೇಜ್ ಅಪ್ಲೈ ಅದು ಏನು ಕಂಟಿನ್ಯೂ ರೂಟೀನ್ ಸ್ಟೋರಿ ಅಪ್ಲೈ ಆಗಿದ್ದು. ಈ ಮೂವೀಸ್ ಎಲ್ಲ ಎಷ್ಟೋ ಪ್ರಾಬ್ಲಮ್ ಆಯಿತು. ಈ ಮೂವಿ 2018ದಾಗೆ ಅವಾಗೆ ಥರ್ಡ್ ಪಾರ್ಟ್ ಬರ್ತಂತ ಅನೌನ್ಸ್ಮೆಂಟ್ ಕೊಟ್ಟ ಮೇಲೂ. ಬಟ್ ರೀಸೆಂಟ್ಲಿ ಕೋವಿಡ್ನೂ ಆಯಿತು. ಕೋವಿಡ್ ಮುಗಿದ್ಮೇಲೆ ಮತ್ತು ಥಿಯೇಟರ್ನು ಓಪನ್ ಆಗಲಿಲ್ಲ. ಮತ್ತು ರೈಟರ್ ಅಲ್ಲಿ ಆ್ಯಕ್ಟರ್ ಅಲ್ಲಿ ಡೈರೆಕ್ಟರ್ ಎಲ್ಲೋ ಮುಂದೆ ಸ್ಟ್ರೈಕ್ ನಡೆದಿತ್ತು ಹಾಲಿವುಡ್ದಾಗೂ. ಇವೆಲ್ಲ ಸ್ಟ್ರೈಕ್ ಖತಮ್ ಆದ್ಮೇಲೆ ಈ ಮೂವಿ ಮೇಲೆ ಏನಾರ ಪ್ರೆಷರ್ ಬೀಳ್ತದ, ಈ ಮೂವಿ ಏನಾರ ಪೋಸ್ಟ್ಪೋನ್ ಆಗ್ತದ, ಈ ಮೂವಿ ಒಳಗೆ ಸ್ಟೋರಿ ಏನಾರ ತಪ್ಪಾಗ್ತದ ಅಂತೆಲ್ಲ ಟೀಸರ್ಲೆಸ್ ನಾವು ಏನು ಡೆಡ್ಪೂಲ್ಲೆಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊತೀವಲ್ಲ ಅದೇ ಥರ ಇದು ಟೀಸರ್ ಒಂದು ಹುಚ್ಚಪ್ಲೆ ಆ್ಯಕ್ಷನ್ ಅಂತ ನೆಕ್ಸ್ಟ್ ಲೆವೆಲ್ ಕಾಣ್ಲತ್ತ ಫಿಲ್ಮ್ನಲ್ಲಿ. ಸೊ ನಾ ಎಕ್ಸಾಂಪಲ್ ಫಾಸ್ಟ್ ಮೂಮೆಂಟ್ದಾಗ ಹೇಳಕ್ಕೆ ನಾ ಕ್ವಶನ್ ಮಾಡ್ತೀನಿ. ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಸ್ಟೋರಿ ಬಗ್ಗೆ ಫಸ್ಟ್ ಪಾರ್ಟ್ನಾಗ ಒಂದು ಸ್ವಲ್ಪ ಏನಿಗೆ ಬಿಮಾರಿ ಇರ್ತದ, ಅದು ಎಲ್ಲಿ ಟ್ರೀಟ್ಮೆಂಟ್ ಆಗಲ್ಲ ಅವನಿಗೆ. ಅಂದ್ರೆ ಅಲ್ಲಿ ವಿಲನ್ ಹೋಗಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಕಟ್ ಮಾಡಿರಿ ಬಾಡಿ ತುಂಬ ಮಾಡಿರಿ ಏನು ಇವನಿಗೆ ಡ್ಯಾಮೇಜ್ ಆಗಲ್ಲ ಅಂದ್ರೆ ಹೆಂಗಿದ್ದು ಮನುಷ್ಯ ಹಂಗೇನೆ ಆತಾನೆ. ಬಟ್ ಇವನ್ ಬಾಡಿ ಮೇಲೂ ಒಂದೂ ಕೂದಲು ಇರಲ್ಲ. ಅಂದ್ರೆ आपने बेहोशी की हालत में अपनी पैंट पीली कर दी थी. मेरी पैंट मेरी मर्जी तू ಇಲ್ಲಿ ನೋಡ್ರಲ್ಲ ಅಂದ್ರೆ ಅವ್ನು ಪೂರ ಚಟ್ ಅಪ್ಲೇನ ಅದೇ ತರ ಪ್ರೆಸೆಂಟೇಷನ್ ಇದು ಟೀಸರ್ ಒಳಗೆ. ಅಂದ್ರೆ ಎಲ್ಲೂ ಫ್ಯಾಮಿಲಿ ಸಂಗಡ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ರ. ಆ ಟ್ಯಾಕ್ಸಿ ಡ್ರೈವರ್ ಅಲ್ಲಿ ವೆನಿಸಾ ಯಾರಪ್ಪ ಅಂತಂದ್ರೆ ಅವ್ರ ವೈಫೇ ಇರ್ತಾರ. ಬಟ್ ವೆನಿಸಾ ಅವ್ರಿಗೆ ವೆನಿಸಾ ಸೆಕೆಂಡ್ ಪಾರ್ಟ್ನಾಗ ಅವ್ರ ಡೆಡ್ ಆತಾರ. ಸೆಕೆಂಡ್ ಪಾರ್ಟ್ ಡೆಡ್ ಆಗಲ್ಲ ಕಾರಣ ಏನು. ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ದಾಗೆ ವೆನಿಸಾಗ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ರ. ಅಂದ್ರೆ ಇಲ್ಲಿ ಒಂದು ಕನಸು ನೋಡ್ಲತ್ತ ನಾವು ಎಲ್ಲೋ ಫ್ಯಾಮಿಲಿ ಸಂಕಟ ಅದ. ಈ ವರ್ಷ ಒಳಗೆ ಎಷ್ಟು ನನಗೆ ಪ್ರಾಬ್ಲಮ್ ಆಗದ. ಬಟ್ ನಾ ಹ್ಯಾಪಿದಾಗ ಇದ್ದೀನಿ. ಇಲ್ಲಿ ನನ್ನ ಫ್ಯಾಮಿಲಿ ಸಂಗಟ ಹ್ಯಾಪಿದಾಗ ಇದು ಒಂದು ಡೈಲಾಗ್ ಇಲ್ಲಿ ಕೇಳ್ತದ. ಬಟ್ ಸಡನ್ಲಿ ಅವನಿಗೆ ಕಿಡ್ನಾಪ್ ಮಾಡಿಗೆ ಸೋಯ್ತಾರೆ. ಅಂದ್ರೆ ದೊಡ್ಡ ಟೀಮ್ ಇದ್ಮೇಲೂ ಇಲ್ಲಿ ಅವನಿಗೆ ಕಿಡ್ನಾಪ್ ಮಾಡಿಗೆ ಸೋಯ್ದಿಸಿ ಇಲ್ಲೆಲ್ಲ ತೋರಿಸ್ತಾರೆ. ಒಂದು ಹೀರೋಗೆ ಒಂದು ದೊಡ್ಡ ಹೀರೋ ಆಗ್ತೈತಿ. ಮಾರ್ವಲ್ ಹೀರೋಗಳು ಎಲ್ಲ ಪ್ರೆಸೆಂಟೇಷನ್ ಒಂದು ರೂಮ್ನಾಗ ತೋರ್ಸ್ಲತ್ತಾರ ಒಂದೊಂದು ಕಡೆ ಸ್ಕ್ರೀನ್ನಾಗು. ಅದು ಏನು ಶಾರ್ಟ್ ಅದ ನನಗೆ ಗೊತ್ತಿರಲಿಲ್ಲ. ಅಂದ್ರೆ ಇಲ್ಲಿ ಡೈಲಾಗ್ ಅಂತ ನಾವು ಮಾರ್ವಲ್ಗೆ ಚಲೋ ದಿನ ಬಂದು ಮತ್ತು ಇನ್ನೊಂದು ಏನು ಡೈಲಾಗ್ ಅಂತಂದ್ರೆ ಡಿಸ್ನಿಗೆ ಅಂದ್ರೆ ಒಂದು ಡೈಲಾಗ್ ಹೇಳೇನ ಅದು ಪಾಯಿಂಟ್ ನನಗೆ ಇಷ್ಟ ಆಗಿದೆ. ಬಟ್ ಈ ಫಿಲ್ಮ್ ಒಂದು ಸ್ಟ್ರೆಂತ್ ನಾವು ಅಂತೀವಲ್ಲ ಮ್ಯಾಕ್ಸಿಮಮ್ ಇದು ವಾಯ್ಸ್ ಅಂದ್ರೆ ಯಾವ ಥರ ಕಾಮಿಡಿ ಜನರೇಟ್ ಆಗ್ತದಲ್ಲ ಈ ಫಿಲ್ಮ್ಗೆ ಅದೇ ಸ್ಟ್ರೆಂತ್ ಅದ. ನೆಕ್ಸ್ಟ್ ಅಂತ ಹುಚ್ಚಪ್ಲಿ ಫಿಲ್ಮ್ನಲ್ಲಿ ಆ್ಯಕ್ಷನ್ ಅಂದ್ರೆ ನಮಗೆ ಪ್ರೆಸೆಂಟೇಷನ್ ಚಲೋ ಕಾಣ್ಲತ್ತದ. ಬಟ್ ಇಲ್ಲಿ ಟ್ಯಾಕ್ಸಿ ಡ್ರೈವರ್ನಿಗೆ ತೋರಿಸ್ಯಾರ ಮತ್ತು ಸ್ಟೀಲ್ ಮ್ಯಾನಿಂಗ್ನು ತೋರಿಸ್ಯಾರ. ಅದೊಂದು ಪಾಯಿಂಟ್ ಇಷ್ಟ ಅದ. ಮತ್ತು ಒಬ್ಬರು ಅಜ್ಜಿ ಮನೆಗೆ ಕಿರಾಯದಾಗ ಅಲ್ಲಿನೂ ಅವ್ರಿಗೂ ಪ್ರೆಸೆಂಟೇಷನ್ ಕೊಡ ಅದೊಂದು ಶಾರ್ಟ್ ನನಗೆ ಇಷ್ಟ ಆಗಿದೆ. ಬಟ್ ಈ ಫಿಲ್ಮ್ನಾಗ ನಾವು ಸ್ಟ್ರೆಂತ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ವರ್ಲ್ಡ್ ವರಿ ಎಕ್ಸ್-ಮ್ಯಾನ್ ತೋ ಎಲ್ಲಿ ಇಂಟ್ರೊಡ್ಯೂಸ್ ಕೊಟ್ಟಿಲ್ಲ ಅವ್ರಿಗೆ. ಅದೇ ನಾ ಶಾಕ್ ಆಗಿನ. ಚಲೋ ಆಗ್ಯದ ಇಂಟ್ರೊಡ್ಯೂಸ್ ಕೊಟ್ಟಿಲ್ಲ. ನಾವು ದೊಡ್ಡ ಸ್ಕ್ರೀನ್ದಾಗೆ ಅದು ನೋಡ್ಬೇಕಾಗ್ತದೆ. ಇಬ್ಬರು ನೋಡ್ಬೇಕು ಏನು ವಾರ್ ಆಗ್ತದ ಫಿಲ್ಮ್ನಲ್ಲಿ ಕಾಣ್ಲತ್ತದ. ಮೀನ್ ಸ್ಟ್ರೆಂತ್ ನ ಬಗ್ಗೆ ನಾವು ಸರಿಯಾಗಿ ಕೊಟ್ಟದ ಹಿಂದಿ ಡಬ್ಬಿಂಗ್ ವಾಯ್ಸ್. ಅದು ಇಲ್ಲಿ ನನಗೆ ಡಿಸಪಾಯಿಂಟ್ ಮಾಡಿಲ್ಲ. ಸೆಕೆಂಡ್ ಪಾರ್ಟ್ ಏನು ರಿಲೀಸ್ ಆಗಿತ್ತಲ್ಲ ಅದು ವಾಯ್ಸ್ ರಣವೀರ್ ಸಿಂಗ್ ವಾಯ್ಸ್ ಕೊಟ್ಟಿರು ನನಗೆ ಅನಿಸ್ತದ. ಯಾಕಂದ್ರೆ ಅದು ವಾಯ್ಸ್ ನನಗೆ ಬಿಲ್ಕುಲ್ನೇ ಇಷ್ಟ ಆಗಲಿಲ್ಲ. ಥರ್ಡ್ ಪಾರ್ಟ್ ವಾಯ್ಸ್ ಇಲ್ಲಿ ಸರಿಯಾಗದ. ವರ್ಲ್ಡ್ ವರಿ ಆ್ಯಂಡ್ ಡೆಡ್ಪೂಲ್ ಕಾಂಬಿನೇಷನ್ದಾಗ ಹುಚ್ಚಪ್ಲೆ ಜಗಳ ಹೆಂಗಿರ್ತದ ಏನು ಸ್ಟೋರಿ ಅದ ಅದಂತರ್ಗ ಥಿಯೇಟರ್ನಲ್ಲಿ ನೋಡ್ಲಿಕ್ಕೆ ನಮಗೆ ಮಜಾ ಬರ್ತದ. ಬಟ್ ಕ್ರೇಜಿಲೆಸ್ ಟೀಸರ್ ಅಂತರ್ಗ ರಿಲೀಸ್ ಆಗ್ಯದ. ಐ ಹೋಪ್ ಇಲ್ಲಿ ಡೈಲಾಗ್ ಅಂತಾರಲ್ಲ ಮಾರ್ವಲ್ಗಿನ ಚಲೋ ದಿನಗಳು ಬಂದು ಅಂತ ಅದು ಡೆಡ್ಪೂಲ್ ಅಂತನ ಕಾಣ್ಲತ್ತ ನನಗೂ ಚಲೋ ದಿನ ಬಂದಿರಬೇಕು. ಇದು ಟೀಸರ್ಲೆಸ್ಸೇ ಅದು ನನಗೆ ಅನ್ಸ್ಲತ್ತದ. ಬಟ್ ಟೀಸರ್ ಇಲ್ಲಿ ಡಿಸಪಾಯಿಂಟ್ ಇಲ್ಲ. ಒಂದು ಇಮೋಷ್ನಲ್ಲೆಸ್ ಸ್ಟಾರ್ಟ್ ಆಗ್ತದ, ಒಂದು ಬಡ್ಡಿಲೆಸ್ ಸ್ಟಾರ್ಟ್ ಆಗ್ತದ, ಒಂದು ಆ್ಯಕ್ಷನ್ ಮೂಮೆಂಟ್ದಾಗ ಅದು ಖತಮ್ ಆಗ್ತದ ಟೀಸರ್ ನೋಡೋ ಮಟ್ಟಿಗೆ. ಬಟ್ ಮಜಾ ಬರ್ತದ. ಹಾಂ ಫಿಲ್ಮ್ನಲ್ಲಿ ಥೋಡೆ ಸೀನ್ಗಳು ಬೇರೆನೇ ಇರ್ತಾವೆ. ಫಿಲ್ಮ್ನಲ್ಲಿ ಥೋಡೆ ಡೈಲಾಗ್ ಬೇರೆನೇ ಇರ್ತಾವೆ. ಫಿಲ್ಮ್ನಲ್ಲಿ ಬೂಟ್ರಲ್ಲಿ ಆ್ಯಕ್ಷನ್ ಅಂತ ನೆಕ್ಸ್ಟ್ ಲೆವೆಲ್ ಹುಚ್ಚಪ್ಲೆ ಇರ್ತಾವೆ. ಅದಂತ ಟೀಸರ್ ನೋಡಿಗೆ ನನಗೆ ಅನ್ಸ್ಲತ್ತದ. ಐ ಹೋಪ್ ಇದು ಮೂವಿ ಒಂದು ಕಪಲ್ ಸಂಗಟ್ ನೋಡೋದದ. ಬಟ್ ಚಿಲ್ಡ್ರನ್ ಸಂಗಟ್ ನೋಡೋದು ಮೂವಿ ಇಲ್ಲ. ಯಾಕಂದ್ರೆ ಫಿಲ್ಮ್ನಲ್ಲಿ ಥೋಡೆ ಸೀನ್ಗಳು ಆ ಥರ ಇರ್ತಾವೆ. ಥೋಡೆ ಇದು ಆತ ಪ್ರಾಬ್ಲಮೆಟಿಕ್ ಆತ. ತೋ ಸರಿಯಾಗದ.
ಮಾರ್ವಲ್ ಒಂದು ಚಲೋ ಟೀಸರ್ ರಿಲೀಸ್ ಮಾಡ್ಯಾರ, ಒಂದು ಹೈಪ್ ಅಂತರ್ಗ ತಂದ ಟೀಸರ್ ಎಲ್ಲಿ ಡಿಸಪಾಯಿಂಟ್ ಮಾಡಿಲ್ಲ. ಸೊ ನೀವು ಡೆಡ್ ಪೂಲ್ ಆ್ಯಂಡ್ ವರ್ಲ್ವರಿ ಸಲಕ್ ಎಷ್ಟು ಕ್ರೇಜಿಲೆಸ್ ವೇಟ್ ಮಾಡ್ತೀರಿ. ಮತ್ತು ಆಕ್ಸ್ಮೆನ್ ಸೀರೀಸ್ಗಳನ್ನ ನಾನು ನೋಡೀನಿ, ಬಟ್ ನೋಡ್ಬೇಕಾಗ್ತದ ಇದ್ರೊಳಗೆ ವರ್ಲ್ವರಿಗೆ ಹೆಂಗೆ ಏನು ಇಂಟ್ರೆಸ್ಟ್ ಕೊಡ್ತಾರೆ. ಅಂದರೆ ಡ್ರೆಸ್ ಕಾಂಬಿನೇಷನ್ ಸರಿಯಾಗದ, ಅವ್ರದ್ದು ಎಲ್ಲೋ ಇವ್ರದ್ದು ರೆಡ್ ಕಾಂಬಿನೇಷನ್ ಡ್ರೆಸ್ಗಳು ಕೊಟ್ಟಾರಲ್ಲ, ಅದು ನನಗೆ ಸರಿಯಾಗಿ ಅನ್ಸ್ಲತ್ತದ. ಕ್ರೇಜಿ ಅದ ನೋಡ್ಬೇಕಂತ. ಇನ್ನೂ 3-4 ತಿಂಗಳು ಬರ್ಲಕ್ಕೆ ಟೈಮ್ ಅದ. ಅದಕ್ಕಿಂತ ಪೆಲೆ ಇನ್ನು ಸೆಕೆಂಡ್ ಪಾರ್ಟ್ ಟೀಸರ್ನು ರಿಲೀಸ್ ಮಾಡ್ತಾರೆ, ಇನ್ನು ಟೈಲರ್ ರಿಲೀಸ್ ಮಾಡ್ತಾರೆ, ಅದು ನೋಡ್ಬೇಕತ್ತದ. ಇದೆಲ್ಲ ಕೆಳಗೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಲೇಟ್ ಬರ್ಲಕ್ಕೆ ಐ ಆಮ್ ಸಾರಿ, ಯಾಕಂದ್ರೆ ನಿನ್ನೆ ಟೀಸರ್ ನೋಡಿದೆ, ರಿವ್ಯೂ ಮಾಡ್ಲಿಕ್ಕೆ ನನಗೆ ಆಗಲಿಲ್ಲ. ವರ್ಲ್ವರಿ ಆ್ಯಂಡ್ ಡೆಡ್ ಪೂಲ್ ಟೀಸರ್ ನೋಡಿಗೆ ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವಿಡಿಯೋ ಪಸಂದ್ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ.